ಈ ದಿನದ ದಿವ್ಯ ಸತ್ಸಂಗ ಪ್ರವಚನವನ್ನು ಆರಂಭಿಸೋಣ. जयाच्या जनी जन्म नामार्थ झाला, जयाने सदा वास नामात केला. जयाच्या मुखी सर्वदा नाम कीर्ती, नमस्कार त्या ब्रह्म चैतन्य मूर्ती. ಶ್ರೀರಾಮ್ ಸಮರ್ಥ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ ಮಾಡುತ್ತಾ ನನ್ನ ಸದ್ಗುರುಗಳಾದ ಶ್ರೀ ಚಂದ್ರಕುಮಾರ್ ಅವರ ದಿವ್ಯ ಚರಣಾರವಿಂದಕ್ಕೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಎಲ್ಲರಿಗೂ ಚಿದಂಬರ ಸ್ಪಿರಿಚುವಲ್ ಜರ್ನಿಗೆ ಸ್ವಾಗತವನ್ನು ಬಯಸುತ್ತಾ ಇಂದಿನ 22 ಜೂನ್ ಶ್ರೀ ಮಹಾರಾಜರ ದಿವ್ಯ ಸತ್ಸಂಗಕ್ಕೆ ಎಲ್ಲರಿಗೂ ಸ್ವಾಗತ. ಇಂದಿನ ಸುಖವು ತ್ಯಾಗದಲ್ಲಿ ಇರುತ್ತದೆ, ಭೋಗದಲ್ಲಿ ಇರುವುದಿಲ್ಲ. ಸುಖವು ಯಾವ ಸುಖದ ಬಗ್ಗೆ ಮಹಾರಾಜರು ಹೇಳ್ತಾರೆ? ಶಾಶ್ವತ ಸುಖದ ಬಗ್ಗೆ ಹೇಳ್ತಾ ಇರೋದು. ತ್ಯಾಗದಲ್ಲಿ ಇರುತ್ತದೆ, ಭೋಗದಲ್ಲಿ ಇಲ್ಲ. 2 ಶಬ್ದ ಟೈಟಲ್ನಿಂದು, ತ್ಯಾಗ ಹಾಗೂ ಭೋಗ. ಭೋಗ ಮಾಡೋದು ಅಂದರೆ ಅನುಭವಿಸೋದು. ಇಂದ್ರಿಯಗಳ ಮುಖೇಣ ಶಬ್ದ ಸ್ಪರ್ಶ ರೂಪ ರಸ ಗಂಧ ಇಂದ್ರಿಯಗಳ ಮುಖೇಣ ವಸ್ತು ವಿಷಯ ವಕ್ತಿನ ಉಪಭೋಗವನ್ನು ಮಾಡೋದಕ್ಕೆ ಭೋಗ ಅಂತಾರೆ. ಏನಾದರೂ ಇರಬಹುದು, ತಿನ್ನೋ ಪದಾರ್ಥ ಇರ್ಬೋದು, ತೊಟ್ಟುವ ಪದಾರ್ಥ ಇರ್ಬೋದು, ನೋಡುವ ಪದಾರ್ಥ ಇರ್ಬೋದು, ಒಂದು ವಾಚನ ಇರಬಹುದು, ಏನಾದ್ರು ನಮಗೇನು ಹವ್ಯಾಸ ಇದು ಎಲ್ಲವನ್ನು ಭೋಗ ಮಾಡೋದು. ಇವನ್ ಕ್ರೋಧ ಲೋಭ ಮೋಹ ವಿಕಾರಗಳನ್ನು ನಾವು ಭೋಗ ಮಾಡ್ತೀವಿ. ಆಸುರಿ ಸ್ವಭಾವವನ್ನು ಭೋಗ ಮಾಡ್ತೀವಿ. ಅದಕ್ಕೆ ಮಹಾರಾಜರು, ಏಕೆಂದರೆ ಇದೆಲ್ಲ ಗೂಢವಾಗಿ ಅರ್ಥ ಮಾಡ್ಕೋಬೇಕಿದ್ದಾನೆ. ಇದು ಸಿಂಪ್ಲಿ ಮೇಲ್ಮೇಲಿಂದ ಹೇಳಿಬಿಟ್ರೆ ಅಥವಾ ಮೇಲಿಂದ ತಿಳ್ಕೊಂಡ್ರೆ ಸಾಧ್ಯತೆ ಇಲ್ಲ. ಅದಕ್ಕೆ ಎಲ್ಲರಿಗೂ ಸತ್ಸಂಗಕ್ಕೆ ಬಂದರೆ ಇದನ್ನು ಗೂಢವಾದ ವಿಚಾರವನ್ನು ವಿಸ್ತಾರ ಮಾಡಿ ನಾವು ನಿತ್ಯವಾಗಲೂ ಅದನ್ನು ಒಂದು ಪ್ರಯತ್ನ ಮಾಡ್ತೀವಿ. ಹಾಗಾಗಿ ಎಲ್ಲರಿಗೂ ಶ್ರೀಮಾತ್ರೆ ಸತ್ಸಂಗ ಫೌಂಡೇಶನ್ ಮೆಡಿಟೇಷನ್ ಹಾಗೂ ಡಿಸ್ಕೋರ್ಸ್ಗೆ ಸ್ವಾಗತ. 9322178992. ಡೂ ಕಾಲ್ ಮೀ ಆನ್ ದಟ್ ನಂಬರ್. ತ್ಯಾಗದಲ್ಲಿ ಇರುತ್ತದೆ ಅಂತ ಹೇಳ್ತಾರೆ ಸುಖ. ಸುಖ ಅಂದರೆ ಮನಸ್ಸಿನ ಆ ಅವಸ್ಥೆಯಲ್ಲಿ ನಮಗೆ ಏನು ಬೇಕು ಬೇಡ ಅನ್ನಿಸ್ತಿದೆ ಮತ್ತು ಯಾವ ವಸ್ತುವಿನ ಅಭಾವ ಇದ್ದರೂ ಸಹ ನಮಗೇನು ಅನ್ನಿಸ್ತಾ ಇಲ್ಲ. ಅಂಥ ಒಂದು ಸುಖ ಚರಮ ಸುಖ ಅಂದರೆ ಆತ್ಮಸುಖ. ಆ ಆತ್ಮಸುಖದ ಕುರಿತಾಗಿ ಒಂದು ಭಜನೆಯಲ್ಲಿ ಏನು ಹೇಳ್ತಾರಪ್ಪ, ಎಂಥ ಪ್ರಸಾದವನ್ನು ಕೊಡುವಂಥ ಪರಮಾತ್ಮನಿಗೆ ಕೋರಿಕೆ ಮಾಡ್ತಾರೆ ಅಂದರೆ, ಆತ್ಮಸುಖ ಪರಿ ಪ್ರಸಾದ ದ್ಯಾವಾ, ವಿಯೋಗ ತವ ನ घडावा ದೇವಾ, ಪ್ರಸಾದ ಮಜ ದ್ಯಾವಾ ದೇವಾ, ಪ್ರಸಾದ ಮಜ ದ್ಯಾವಾ. ಏನೋ ಇದೆ ಅದು ಹಾಡು, ಮರ್ತೋಗ್ಬಿಟ್ಟಿದೆ ನನಗೆ. ಪ್ರಸಾದ, ಎಂಥ ಪ್ರಸಾದ ಕೂಡ, ಆತ್ಮಸುಖ ಪರಿ ಪ್ರಸಾದ. ಆತ್ಮಸುಖವನ್ನು ನನಗೆ ಶಾಶ್ವತ ಸುಖ ಸಿಗಬೇಕು. ನಮ್ಮ ಅಲ್ಪ ಬುದ್ಧಿ, ನಾವು ಪ್ರಾಪಂಚಿಕ ಜನರು ಯಾವಾಗಲೂ ಅಲ್ಪ ಬುದ್ಧಿಯಿಂದ ಕೇವಲ ಲಿಮಿಟೆಡ್ ಯೋಚನೆ ಮಾಡ್ತೀವಿ. ನಮ್ಮ ಹತ್ರ ವಸ್ತು ಏನಿದೆ ಮತ್ತು ಏನಿದೆಯೋ ನಮ್ಮ ಹತ್ರ ಇದನ್ನೆಲ್ಲ ತ್ಯಾಗ ಮಾಡಬೇಕಂದ್ರೆ ಅದಕ್ಕೆ ನಾವು ಸತ್ಸಂಗಕ್ಕೆ ಹೋಗೋದಿಲ್ಲ. ಸತ್ಸಂಗಕ್ಕೆ ಹೋದರೆ ತ್ಯಾಗ ಮಾಡಿರಿ ಅಂತಾರೆ. ಸಂತರು ಸತ್ಪುರುಷರು ಏನನ್ನ ತ್ಯಾಗ ಮಾಡೋಕ್ಕೆ ಹೇಳಿದ್ರಪ್ಪ ಅಂದರೆ, ಅಜ್ಞಾನವನ್ನು ಮತ್ತು ನಮ್ಮ ದೇಹಾಭಿಮಾನವನ್ನು, ಅಹಂಕಾರವನ್ನು, ರತ್ನಾಕರ ಡಾಕು ಅಜ್ಞಾನವನ್ನು ತ್ಯಾಗ ಮಾಡಿದಾಗ ವಾಲ್ಮೀಕಿ ಆಗೋಕ್ಕೆ ಸಾಧ್ಯತೆ ಉಂಟಾಯಿತು. ಕವಿರತ್ನ ಕಾಳಿದಾಸ ಕುರುಬನ್ ಪಿಳ್ಳೆ ಅಂತ ಅವನು ಹೇಳ್ಕೊತೀನಿ, ನಾನು ಕುರುಬನ್ ಪಿಳ್ಳೆ ಇದ್ದೀನಿ ಅಂತ. ಆದರೆ ಅಜ್ಞಾನದಿಂದ ಅಂಥ ಮಾತುಗಳನ್ನು ಯಾವಾಗ ಅವನಿಗೇನೂ ಅರ್ಥ ಆಗ್ತಿರಲಿಲ್ಲ. ಅಜ್ಞಾನವನ್ನು ತ್ಯಜಿಸಿದಾಗ, ತ್ಯಾಗ ಮಾಡಿದಾಗ ಏನಾಯಿತು? ತಾಯಿಯ ಕಟಾಕ್ಷ ಹೆಂಗಾಯ್ತಪ್ಪ ಅಂದರೆ ಕವಿರತ್ನ ಕಾಳಿದಾಸ ಆಗೋದ. ಏನನ್ನ ತ್ಯಾಗ ಮಾಡ್ಬೇಕು ಹಂಗಂದರೆ ನಾವು? ಅವಿದ್ಯೆನ, ಅಜ್ಞಾನವನ್ನು, ನಮ್ಮ ವಸ್ತುಗಳನ್ನು ತ್ಯಾಗ ಮಾಡಲಿಕ್ಕೆ ಇಲ್ಲಿ ಯಾವತ್ತಿಗೂ ಹೇಳ್ತಾ ಇಲ್ಲ ಮಹಾರಾಜರು. ತಿಳ್ಕೊಬೇಕಿದನ್ನು ಹೇಳ್ತಾರೆ ಶ್ರೀ ಮಹಾರಾಜರು. ಎಲ್ಲರೂ ಸೇರಿ ನೋಡೋಣ. ಯಾವುದಾದ್ರೂ ಒಂದು ವಸ್ತುವು ಬೇಕೆನಿಸಿ ಅದು ಪ್ರಾಪ್ತವಾಗದಿದ್ದರೆ ದುಃಖವೂ ಆಗುತ್ತದೆ. ಇಂಥದ್ದೊಂದು ವಸ್ತು ಬೇಕೆನಿಸಗೊಡಬಾರದು. ಇಂಥದ್ದೊಂದು ವಸ್ತು ನನಗೆ ಬೇಕು. ಇದು ಇಲ್ಲಿ ನಾವು ಪರಮಾರ್ಥಕ್ಕೆ ಬಂದಮೇಲೆ ಈ ನಿಯಮಗಳೆಲ್ಲ ಫಾಲೋ ಮಾಡಬೇಕು. ಯಾಕೆಂದರೆ ಇದು ಮತ್ತೆ ಪ್ರಪಂಚದ ಬುದ್ಧಿನೇ ಇಲ್ತಂದರೆ ಉಪಯೋಗ ಇಲ್ಲ. ಇಲ್ಲಿ ಪರಮಾರ್ಥದ ಸಾಧನೆ ನಮಗೆ ಸಾಧಿಸಲಿಕ್ಕಾಗೋದಿಲ್ಲ. ಭಗವಂತನು ಇಟ್ಟಿದ್ದರಲ್ಲಿಯೇ ಸಮಾಧಾನ ಹೊಂದುವುದಕ್ಕೆ ವೈರಾಗ್ಯವೆನ್ನುತ್ತಾರೆ. ವೈರಾಗ್ಯ ಅಂದರೆ ಏನಪ್ಪ? ಯಾವ ಸ್ಥಿತಿಯಲ್ಲಿ ಪರಮಾತ್ಮ ಇವತ್ತಿನ ದಿವಸಕ್ಕೆ 22 ಜೂನ್ಗೆ ನನಗೆ ಹೆಂಗೆ ಇಟ್ಟಿದ್ದಾನೋ ಐ ಶುಡ್ ಎಕ್ಸೆಪ್ಟ್ ಇಟ್ ಹಾರ್ಟಿಲಿ. ಅಪ್ಪ ನೀನು ಇಚ್ಛೆ ಕಣಪ್ಪ. ಅದಕ್ಕೆ ಏನಂತಾರೆ? ವೈರಾಗ್ಯ. ನಾವು ವಿಷಯಗಳಲ್ಲಿಯೇ ಮುಳುಗುತ್ತಾ ಇರುತ್ತೇವೆ ಹಾಗೂ ಪುನಃ ವಿಷಯಗಳ ಆಶ್ರಯವನ್ನು
ಹೊಂದಿದ್ದಾದರೆ ನಾವು ಅದರಲ್ಲಿಯೇ ಅಧಿಕಾಧಿಕ ಮುಳುಗುವುದಿಲ್ಲವೇ? ಪ್ರಪಂಚದಿಂದ ಪರಮಾರ್ಥಕ್ಕೆ ಬಂದರೂ ಕೂಡ ಆ ವಿಷಯಗಳನ್ನೇ ತೊಗೊಂಡು ಹೋಗ್ತೀವಿ. ಸಂತರ ಹತ್ರ, ಗುರುಗಳ ಹತ್ರ, ಸತ್ಪುರುಷರ ಹತ್ರ ಈ ವಿಷಯಗಳನ್ನು ನನಗೆ ಕೊಡಿ. ಅದರ ಬೇಡಿಕೆ ನಮ್ದು ಈಡೇರಿಸಿದ್ರೆ ಅವ್ರು ಒಳ್ಳೆ ಗುರುಗಳಾಗ್ತಾರೆ. ಅವ್ರ ಬೇಡಿಕೆ ಈಡೇರಿಸಲಿಲ್ಲ ಅವ್ರು ಗುರು ಅಲ್ಲ, ಮತ್ತು ಇನ್ನೊಬ್ಬರ ಹತ್ರ ಹೋಗೋಣ, ವಿಂಡೋ ಶಾಪಿಂಗ್ ಮಾಡ್ತಾ ಹೋಗೋಣ ಅನ್ನೋದನ್ನು ನಮ್ಮ ಈ ಮಾನವಿ ಬುದ್ಧಿ ಇರೋದು. ವಿಷಯದ ಆಸೆ ಹಿಡಿಯುವುದೇನೆಂದರೆ ಅವುಗಳ ದಾಸರಾಗುವಂತೆ ಇರುತ್ತದೆ. ನಾವು ಗುಲಾಮರಾಗಿದ್ದೀವಿ ವಿಷಯಗಳಿಗೆ, ವಸ್ತುಗಳಿಗೆ, ಸಿಚುವೇಶನ್ಸ್ಗೆ, ಪೀಪಲ್ಗೆ. ವಿ ಆರ್ ಸ್ಲೇವ್ಸ್ ಟು ದೆಮ್. ಅವ್ರು ಆಟ ಆಡಿಸ್ದಂಗೆ ನಾವು ಆಟ ಆಡ್ತಿದ್ವಿ. ನಮಗೆ ನಮ್ಮದೇ ಆದ ಸ್ವತಃದ ಬಲ ಇಲ್ಲ. ಯಾಕಿಲ್ಲಪ್ಪ? ಯಾಕೆಂದರೆ ನಮಗೆ ಈ ವಸ್ತುಗಳು ಸಂಗ್ರಹ ಮಾಡಬೇಕು, ಭೋಗ ಮಾಡಬೇಕು ಅನ್ನೋದು ಯಾವಾಗ ಬರುತ್ತೆ? ಯಾವಾಗ ನಾನು ಅಪೂರ್ಣನಾಗಿದ್ದೀನಿ, ನನ್ನಲ್ಲಿ ಏನೋ ಕೊರತೆ ಉಂಟು, ಅಭಾವ ಉಂಟು, ನ್ಯೂನ್ಯತೆ ಉಂಟು. ಐ ಡೂ ಲ್ಯಾಕ್ ಸಮಥಿಂಗ್. ದಟ್ ಈಸ್ ವೈ ಐ ಆಮ್ ಗೋಯಿಂಗ್ ಬಿಹೈಂಡ್, ಹಂಟಿಂಗ್ ಬಿಹೈಂಡ್ ಆಲ್ ದ ಥಿಂಗ್ಸ್ ಐ ಹ್ಯಾವ್ ಟು ಗೆಟ್. ದಿಸ್ ಐ ವಾಂಟ್ ಟು ಗೆಟ್, ದಟ್ ಐ ವಾಂಟ್ ಟು ಗೆಟ್. ಆ್ಯಂಡ್ ಈವನ್ ಆಫ್ಟರ್ ಬ್ರಿಂಗಿಂಗ್ ದಟ್ ಡಸಂಟ್ ಬ್ರಿಂಗ್ ಹ್ಯಾಪಿನೆಸ್ ಟು ಮೀ. ತಂದಾದ್ಮೇಲೆ ಮುಗಿದೋಯ್ತದ್ರದು ಆಕರ್ಷಣೆ. ಮನುಷ್ಯನು ಸುಖಕ್ಕಾಗಿ ದೃಢಪಡಿಸುತ್ತಾನೆ ಹಾಗೂ ಕೊನೆಗೆ ದುಃಖಮಯವಾದ ವಿಷಯದ ಆಸೆಯನ್ನು ಮಾಡುತ್ತಾನೆ. ಸುಖವು ತ್ಯಾಗದಲ್ಲಿ ಇರುತ್ತದೆ, ಭೋಗದಲ್ಲಿ ಇರುವುದಿಲ್ಲ ಎಂದು ಬಹಳಷ್ಟು ಜನರಿಗೆ ಮನವರಿಕೆ ಆಗುವುದಿಲ್ಲ. 100 ಅಲ್ಲಿ 99ಗೆ ಮನವರಿಕೆ ಆಗೋದಿಲ್ಲ. ಒಬ್ಬನಿಗೆ ಮನವರಿಕೆ ಆಗುತ್ತೆ. ಅವನು ತನ್ನ ದಿಶೆಯನ್ನು ಬದಲಾಯಿಸಿ ಪರಮಾರ್ಥದಲ್ಲಿ, ಸಾಧನೆಯಲ್ಲಿ ತೊಡಗುತ್ತಾನೆ, ತನ್ನ ಮನಸ್ಸನ್ನು ತೊಡಗಿಸ್ತಾನೆ. 99 ಪೀಪಲ್ ಆರ್ ಸೇಮ್. ಬರ್ತಾರೆ, ಸತ್ಸಂಗ ಕೂಡ್ತಾರೆ, ನಾವು ಯಾಕ್ರಿ ತ್ಯಾಗ ಮಾಡಬೇಕು? ಇವರೇನೋ ಕೆಲಸ ಇಲ್ಲದೇನೋ ಪ್ರವಚನ ಹೇಳ್ತಾರೆ, ಇವ್ರು ಪ್ರವಚನ ಕೇಳಿ ಯಾರು ಉದ್ಧಾರ ಆಗೋರಿದ್ದಾರೆ, ನಮಗೇನು ಬೇಕಾಗಿಲ್ಲ, ನಾವೇನೂ ತ್ಯಾಗ ಮಾಡೋದಿಲ್ಲ ಅಂತ 99 ಮನೆಗೆ ಹೋಗ್ತಾರೆ. ಭಜನೆ ಮಾಡ್ತಾರೆ, ತಿಂಡಿ ತಿನಿಸುವ ಪದಾರ್ಥಗಳನ್ನು ತಿಂತಾರೆ, ಆಟ ಆಡ್ತಾರೆ, ಮಜಾ ಮಾಡ್ತಾರೆ, ಮಸ್ತಿ ಮಾಡ್ತಾರೆ, ವಾಪಸ್ ಜಾಯಿಂಗೆ. ಅದರಲ್ಲಿ ಯಾರಾದರೂ ಒಬ್ಬರು ತಮ್ಮ ದಿಶೆಯನ್ನು ಬದಲಾಯಿಸಿ, ಹೌದು ಈ ಅನುಭವದಿಂದ ನನಗೆ ಗೊತ್ತಾಯಿತು, ನನಗೇನು ಸುಖ ಸಿಗಲಿಲ್ಲ, ಲೆಟ್ ಮೀ ಚೇಂಜ್ ಆ್ಯಂಡ್ ಸಿ ವಾಟ್ ವಿಲ್ ಹ್ಯಾಪನ್ ವೆನ್ ಐ ಚೇಂಜ್ ಮೈ ವೇಸ್ ಅಂತ ಯಾರೋ ಒಬ್ಬರು ಬರ್ತಾರೆ. ಸ್ಪರ್ಶಮಣಿಗೆ ಕಬ್ಬಿಣ ತಾಕಿತೆಂದರೆ ಅದು ಬಂಗಾರವಾಗುತ್ತದೆ. ಫಿಲಾಸಫರ್ ಸ್ಟೋನ್. ಅದು ನಾವು ಟಚ್ ಮಾಡೋದ ಕೂಡಲೇ ಅದು ಕಬ್ಬಿಣ ಬಂಗಾರ ಆಗೋಗುತ್ತೆ. ಆದರೆ ಬೆಳ್ಳಿಯ ಸ್ಪರ್ಶದಿಂದ ಅದು ಬಂಗಾರ ಆಗುವುದಿಲ್ಲ. ಅದರಂತೆ ನಾವು ದೀನರಿಗಿಂತ ದೀನ ಅಂದರೆ ಅಭಿಮಾನರಹಿತರಾಗಬೇಕು. ಆವಾಗ ಏನಾಗತ್ತಪ್ಪ? ಗುರುವಿನ ಟಚ್ ನಮಗೆ ಬಡಿಯುತ್ತದೆ. ಸ್ಪರ್ಶಮಣಿ ಅಂದರೆ ಇನ್ ಕಂಪ್ಯಾರಿಸನ್ ಪ್ರಪಂಚಕ್ಕೆ ಎಕ್ಸಾಂಪಲ್ ಕೊಡಬೇಕು ಅಂದರೆ ಗುರುಗೆ ಹೋಲಿಸಬೇಕು. ಆದರೆ ಗುರು ಸ್ಪರ್ಶಮಣಿ ಕೂಡ ಅಲ್ಲ, ಹಿ ಈಸ್ ಬಿಯಾಂಡ್ ದಟ್. ಬಟ್ ನಮಗೆ ಅರ್ಥ ಮಾಡಿಸ್ಬೇಕು ಅಂದರೆ ಯು ಹ್ಯಾವ್ ಟು ಕಂಪೇರ್ ಲೈಕ್ ಜಸ್ಟ್ ಟು ಕಂಪೇರ್ ಅಷ್ಟೇ. ಏನಪ್ಪ, ಅವ್ನು ಸ್ಪರ್ಶಮಣಿ ಅಭಿಮಾನರಹಿತರಾದರೆ ಮಾತ್ರ ಆ ಸ್ಪರ್ಶಮಣಿ ಟಚ್ ಆದ ಕೂಡಲೇ ನಾವು ಬಂಗಾರ ಆಗಿಬಿಡ್ತೀವಿ. ಗುರು ಟಚ್ ಮಾಡೋದ ಕೂಡಲೇ ನಮಗದು ಜ್ಞಾನವನ್ನು ಅವನು ಕೊಟ್ಟು ಬಿಡ್ತಾನೆ. ಹೀಗೆ ಆಗುವುದರಿಂದಲೇ ಭಗವಂತನಿಗೆ ಅನನ್ಯವಾಗಿ ಶರಣು ಹೋಗಲು ಬರುತ್ತದೆ. ಅನನ್ಯವಾಗಿ ಅಂದರೆ ಅನ್ಯರು ಯಾರೂ ಇರಕೂಡ್ದು ನನ್ನ ಜೊತೆಗೆ. ನನ್ನ ಮನಸ್ಸು ಬುದ್ಧಿ ಸರ್ವತಾ ಅವರಿಗೆ ಶರಣು, ನನ್ನ ಗುರುನಾಥನಿಗೆ ಶರಣು ಹೋಗಬೇಕು. ಇದಕ್ಕಾಗಿ ಅವನ ಕೃಪೆಯೇ ಬೇಕಾಗುತ್ತದೆ. ನಾವು ಅದನ್ನು ನಿತ್ಯ ಪ್ರಾರ್ಥಿಸಬೇಕು. ಅಪ್ಪ ಕೃಪೆ ಮಾಡಪ್ಪ ಅಂತ ಪ್ರಾರ್ಥಿಸಬೇಕು. ಯಾವುದಾದ್ರೂ ಒಂದು ವಿಷಯದಿಂದ ನಮ್ಮ ಮನಸ್ಸು ಅಸ್ವಸ್ಥವೇಕೆ ಆಗುತ್ತದೆ? ಆ ವಿಷಯವನ್ನು ನಾವು ಸತ್ಯವೆಂದು ತಿಳಿಯುತ್ತೇವೆ. ಇದಕ್ಕೆ ಕಾರಣ ಇದರಿಂದ ನನಗೇನೋ ಒಂದು ವಸ್ತು ಸಿಗಲಿಲ್ಲ ಅಥವಾ ಏನೋ ಆಗಲಿಲ್ಲ ಕೆಲಸ ಅಂದ ಕೂಡಲೇ ಐ ಬಿಕಮ್ ರೆಸ್ಟ್ಲೆಸ್. ಯಾಕಪ್ಪ? ಆ ಕೆಲಸ ಹಿಂಗೆ ಆಗಬೇಕು ಅನ್ನೋದು ನಾನು ಸತ್ಯ ಅಂತ ತಿಳ್ಕೊಂಡ್ಬಿಟ್ಟಿದ್ದೀನಿ. ಇದು ಹಿಂಗೆ ಆಗಬೇಕು ರೀ, ಹಿಂಗೆ ಆಗಬೇಕು, ಈ ಕೆಲಸಕ್ಕೆ ಇವರೇ ಬರಬೇಕು, ಹಿಂಗೆ ಆಗಬೇಕು ಅಂತ. ಆದರೆ ಹಂಗಿರೋದಿಲ್ಲ. ಅದು ಆಗ್ತಿಲ್ವಲ್ಲ, ಅದಕ್ಕೆ ನನ್ನ ಮೈಂಡು ರೆಸ್ಟ್ಲೆಸ್. ಅದು ಸತ್ಯ ಅಂತ ತಿಳ್ಕೊಂಡಿನಿ, ಆದರೆ ಅದು ಸತ್ಯ ಇರುವುದಿಲ್ಲ. ಇದೆಲ್ಲವೂ ಆಟವಾಗಿರುತ್ತದೆ, ಇದು ಮಿಥ್ಯ ಆಗಿರುತ್ತದೆ ಎಂದು ನಾಟಕದಲ್ಲಿ ನಟನು ತನ್ನ ಪಾತ್ರವನ್ನು ನಿಜವಾದ ಹಾಗೆ ಅಭಿನಯಿಸುವಂತೆ ವ್ಯವಹಾರ ಮಾಡಬೇಕು. ನಾಟಕದಲ್ಲಿ ಎಷ್ಟು ಅವನು ಏನು ಆ್ಯಕ್ಟಿಂಗ್ ಮಾಡಿರ್ತಾನೆ, ಏನು ಭಿಕ್ಷುಕರ ಆ್ಯಕ್ಟಿಂಗ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ಅಯ್ಯೋ ನಿಜವಾಗಿಯೂ ಅವ್ನು ಹಂಗೆ ಇದ್ದಾನೆ ಅಂತ ಗೊತ್ತಾಗೋದೇ ಇಲ್ವ. ಗೆಟಪ್ ತೆಗೆದ್ಮೇಲೆ ಅವ್ನು ನಾರ್ಮಲ್ ಮನುಷ್ಯ ಆದರೆ ಆ್ಯಕ್ಟಿಂಗ್ನಲ್ಲಿ ಏನಪ್ಪ, ನಾವು ಗೋರಕುಂಬಾರ ನೋಡಿದ್ರೆ ನಿಜವಾಗಿಯೂ ರಾಜ್ಕುಮಾರ್ ಅವರು ಗೋರಕುಂಬಾರ, ಅಯ್ಯೋ ಗೋರಕುಂಬಾರ ಹಿಂಗೆ ಇರಬೇಕಾ ಅಂತ ಅನಿಸುತ್ತೆ. ಅಂದರೆ ಆ ಫುಲ್ಲಿ 100% ಅವ್ರು ಇನ್ವಾಲ್ವ್ ಆಗಿರ್ತಾರೆ ಆ್ಯಕ್ಟಿಂಗ್ನಲ್ಲಿ. ಹಾಗೆ ವ್ಯವಹಾರ ಮಾಡಬೇಕು. ಸುಖ ಸಮಾಧಾನಗಳು ಸತ್ಯದಲ್ಲಿ ಇರುತ್ತದೆ, ಮಿಥ್ಯೆಯಲ್ಲಿ ಇರುವುದಿಲ್ಲ. ಇಂದಿನವರೆಗೂ ವಿಷಯ ಸೇವನೆ ಮಾಡಿದೆವು, ಆದರೆ ನಮಗೆ ಅವುಗಳಲ್ಲಿ ಸುಖ ಆಗಲಿಲ್ಲ. ಅಂದ ಮೇಲೆ ವಿಷಯಗಳು ಮಿಥ್ಯ ಇರುತ್ತವೆ ಎಂದು ನಿಮಗೆ ಭಗವಂತನು ಅನುಭವ
ಕೊಟ್ಟದ್ದಂತಾಗಲಿಲ್ಲವೇ? ಭಗವಂತ ನಮಗೆ ಪದೇ ಪದೇ ಕ್ಷಣ ಕ್ಷಣಕ್ಕೂ ಕೊಟ್ಟಿರ್ತಾನೆ. ನೀನೇನು ಕಣ್ಣಿಗೆ ಗೋಚರ ಆಗ್ತಿರೋ ವಸ್ತು, ವಿಷಯ, ವ್ಯಕ್ತಿ ಹಿಂದೆ ಹೋಗ್ತಾ ಇದ್ದದಲ್ಲ ಮಿಥ್ಯಾ. ಒಂದು ಕಡೆ ಪಿಕ್ನಿಕ್ಕಿಗೆ ಜೊತೆ ಹೋಗ್ಬೋದು, ಒಂದು ಕಡೆ ಸಂತ ಸಮಾಗಮದಲ್ಲಿ ಸೇರ್ಬೋದು, ಒಂದು ಕಡೆ ನಾವು ಫ್ರೆಂಡ್ಸ್ ಆಗಿರ್ಬೋದು. ಹಂಗೆ ಅಂದ್ಬಿಟ್ಟು ಕೂಡಲೇ ಅದು ಎವ್ರಿ ಲೈಫ್ ಟೈಮ್ ಕಂಟಿನ್ಯೂ ಆಗುತ್ತೆ ಅಂತ ಇದೆಯಾ? ಇಲ್ಲ. ಅದು ಇಟ್ ಕ್ಯಾನ್ ಕಟ್ ಆಫ್ ಎನಿ ಟೈಮ್, ಇಟ್ ಕ್ಯಾನ್ ವ್ಯಾನಿಷ್ ಎನಿ ಟೈಮ್, ಇಟ್ ಕ್ಯಾನ್ ಎಕ್ಸಾಸ್ಟ್ ಎನಿ ಟೈಮ್. ಸೊ ಏನು ಈ ಡೊಮೇನ್ನಲ್ಲಿ ಬರುತ್ತೋ, ಪ್ರಕೃತಿಯ ಡೊಮೇನಲ್ಲಿ ಅದೆಲ್ಲವೂ ಮಿಥ್ಯಾ ಅಂದರೆ ಏನು? ಸುಳ್ಳು. ಈ ಕ್ಷಣಕ್ಕೆ ಜೊತೆ ಇರೋರು ಮರು ಕ್ಷಣಕ್ಕೆ ಅವ್ರು ನಮ್ಮನ್ನು ಬಿಟ್ಟು ಹೋಗಿರ್ತಾರೆ, ಬೇರೆಯವ್ರಿಗೆ ಹೋಗ್ಬಿಡ್ತಾರೆ, ಎಲ್ಲೋ ಸಿಕ್ಕಿರ್ತಾರೆ, ಹಾಯ್ ಬಾಯ್ ಅಂದಿರ್ತೀವಿ. ಸೊ ಇಟ್ ಪರ್ಮನೆಂಟ್? ನೋ. ಆದರೆ ಅವ್ರ ಜೊತೆ ಕಳೆದಿದ್ದ ಸಮಯ, ಆ ಮೆಮೊರೀಸ್ನ ನಾವು ಸತ್ಯ ಅಂದ್ಕೊಂಡ್ಬಿಟ್ಟಿದ್ದೀವಿ. ನಮಗೆ ಪ್ರಾಬ್ಲಮ್ ಎಲ್ಲ ಆಗ್ತಿದೆ, ನಾವು ಅವರೆಲ್ಲೋ ಸೇರಿರ್ತೀವಿ, ನಾವು ಅವರೆಲ್ಲ ಬಿಟ್ಟು ಹೋಗ್ಬಿಡ್ತೀವಿ. ಆದರೆ ಅವ್ರ ಜೊತೆಗೆ ಸೇರಿದ್ದು ಮೆಮೊರೀಸ್, ದಟ್ ಈಸ್ ಬಾದರಿಂಗ್ ಮೀ ಟೂ ಮಚ್. ಸೊ ದಟ್ ಈಸ್ ಮೇಕಿಂಗ್ ಮೀ ರೆಸ್ಟ್ಲೆಸ್. ಆ್ಯಂಡ್ ಅದರಿಂದ ನನ್ನ ಸಾಧನೆಯಲ್ಲಿ ನನ್ನ ಮನಸ್ಸು ತೊಡಗೋದಿಲ್ಲ. ಅವ್ರು ಯಾವಾಗಲೂ ಇಲ್ಲಿ ಕೂತಿರ್ತಾರೆ. ಮತ್ತು ಅನನ್ಯ ಹೆಂಗೆ ಆಗ್ಲಿಕ್ಕೆ ಸಾಧ್ಯ? ನಾನು ಅವ್ರನ್ನೆಲ್ಲರೂ ತ್ಯಜಿಸಿದರೆ ಮಾತ್ರ ಅವ್ನು ಪರಮಾತ್ಮನ ಹಾದಿಯಲ್ಲಿ ನಾನು ಹೋಗಲಿಕ್ಕೆ ಸಾಧ್ಯತೆ ಉಂಟು. ಸೊ ಭಗವಂತ ನಮಗೆ ಅನುಭವ ಕೊಟ್ಟಿಲ್ವಾ? ಕೊಟ್ಟಿದ್ದಾನೆ. ಆದರೂ ಕೂಡ ನೀವು ಈ ವಿಷಯಗಳಲ್ಲಿಯೇ ಪ್ರಪಂಚವು ಹೇಗೆ ಸುಧಾರಿಸುತ್ತದೆ ಎಂದು ನನ್ನನ್ನು ಕೇಳುತ್ತೀರಿ. ಇದಕ್ಕೇನು ಮಾಡಬೇಕು? ಪುನಃ ಬಂದು, ಮಹಾರಾಜ್ ನನ್ನ ಪ್ರಪಂಚದಲ್ಲಿ ಹಿಂಗಿದೆ, ಇದಕ್ಕೇನು ಮಾಡಬೇಕು, ಇದಕ್ಕೊಂದು ಉಪಾಯ ಹೇಳಿ, ಇದಕ್ಕೊಂದು ಸೊಲ್ಯೂಷನ್ ಹೇಳಿ, ಯಾವ ಜಪ ಮಾಡಲಿ ಅಂತ ಕೇಳ್ತೀರ. ಇದಕ್ಕೆ ಏನು ಹೇಳಬೇಕಪ್ಪ? ಯಾವುದು ದುಃಖಮಯವಾಗಿರುತ್ತದೆಯೋ ಅದರಲ್ಲಿ ಸುಖವೆಲ್ಲಿಂದ ಪ್ರಾಪ್ತವಾದೀತು? ಇಬ್ಬರು ಸಣ್ಣ ಹುಡುಗಿಯರು ಗೊಂಬೆ ಆಟ ಆಡಿದರು. ಅವರಲ್ಲಿ ಬಡವಳಾದ ಹುಡುಗಿಯು ಚಪಾತಿ ಗುಳಂಬ ಮಾಡಿದಳು. ಗುಳಂಬ ಅಂದರೆ ಮಾವಿನಕಾಯಿ, ಅದೊಂದು ಪದಾರ್ಥ, ಸಕ್ಕರೆ ಹಾಕಿ ಮಾಡ್ತೀವಿ. ಈ ಕಡೆ ನಾರ್ತ್ ಕರ್ನಾಟಕದಲ್ಲೆಲ್ಲ ಜಾಸ್ತಿ ಮಾಡ್ತಾರೆ, ಮಹಾರಾಷ್ಟ್ರ ಸೈಡಲ್ಲೂ ಮಾಡ್ತಾರೆ ಗುಳಂಬ, ನಲ್ಲಿಕಾಯಿ ಗುಳಂಬ, ಮಾವಿನಕಾಯಿ ಗುಳಂಬ ಅಂತ, ಚಪಾತಿ ಜೊತೆಗೆ. ಶ್ರೀಮಂತ ಹುಡುಗಿಯು ಶ್ರೀಖಂಡ ಮತ್ತು ಬಾಸುಂದಿ ಮಾಡಿದಳು. ಮೊದಲನೇ ಅವಳ ಗುಳಂಬವು ಹೊಟ್ಟೆ ತುಂಬುವುದಕ್ಕೆ ಎಷ್ಟು ನಿರುಪಯೋಗಿಯೋ, ಎರಡನೇ ಅವಳ ಶ್ರೀಖಂಡವು ಅಷ್ಟೇ ನಿರುಪಯೋಗಿ ಆಗಿರುತ್ತದೆ. ನಾವು ಎಷ್ಟು ಚಪಾತಿ ಜೊತೆಗೆ ಗುಳಂಬ ತಿಂದೆವು, ಸ್ವೀಟ್ ಡಿಶ್ ಅದು, ಒಂದು ವಾಟಿದಲ್ಲಿ 1-2 ಹೋಳು ತಿಂದೇವಾ. ಆದರೆ ಸೈಡಿಗೆ ನಮಗೆ ಫಸ್ಟು ಬೇಕಾಗಿರೋದು ಪಲ್ಯ. ಆ ಪಲ್ಯದ ಜೊತೆಗೆ ರುಚಿಗೆ, ಫಾರ್ ದ ಪರ್ಪಸ್ ಆಫ್ ಟೇಸ್ಟ್ 2 ಹೋಳೋ 3 ಹೋಳೋ ಹಾಕ್ಕೊಂಡಿರ್ತೀವಿ, ಇಷ್ಟು ಹಾಕ್ಕೊಂಡಿರ್ತೀವಿ. ಇಡೀ ಬಟ್ಲು ತುಂಬ ತಿಂತೀವ ಗುಳಂಬನ, ಬಟ್ಲು ತುಂಬ ಶ್ರೀಖಂಡ ಬಾಸುಂದಿ ತಿಂತೀವ ಚಪಾತಿ ಜೊತೆಗೆ? ಅಲ್ಲ, ಎರಡೂ ನಿರುಪಯೋಗಿ ಆಗತ್ತೆ. ಪ್ರಪಂಚದ ಸತ್ಯತ್ವವು ಹೀಗೆ ಇರುತ್ತದೆ. ಪ್ರಪಂಚಕ್ಕಾಗಿ ಹೆಂಡತಿ ಮಕ್ಕಳು ಅವಶ್ಯಕತೆ ಇರಲೇಬೇಕೆಂದೇನೂ ಇಲ್ಲ. ಯಾವನು ಮತ್ತೊಬ್ಬರನ್ನು ಅವಲಂಬಿಸಿರುತ್ತಾನೋ ಅವನು ಪ್ರಾಪಂಚಿಕನೇ ಆಗಿರುತ್ತಾನೆ. ನಾವೆಲ್ಲ ಪ್ರಾಪಂಚಿಕರೇ, ಯಾಕೆಂದರೆ ನಾವೆಲ್ಲರ ಮೇಲೂ ಅವಲಂಬಿತ ಇದ್ದೀವಿ. ವಿ ಆರ್ ಡಿಪೆಂಡೆಂಟ್ ಆನ್ ಈಚ್ ಅದರ್. ಸೊ ನಾವೆಲ್ಲರೂ ಪ್ರಾಪಂಚಿಕರೇ, ವಿ ಆರ್ ಆಲ್ ಪ್ರಾಪಂಚಿಕ. ಹಾಗಾಗಿ ನಾವು ಪ್ರಪಂಚ ಬಿಟ್ಟು ಎಲ್ಲೂ ಹೋಗೋ ಹಂಗಿಲ್ಲ. ಆದರೆ ಈ ಪ್ರಪಂಚದಲ್ಲೇ ಇದ್ದು ನಾವು ಪರಮಾರ್ಥವನ್ನು ಸಾಧಿಸಬೇಕು. ವಿ ಹ್ಯಾವ್ ಟು ಅಚೀವ್ ದಟ್. We have to attain that, what we call as realization or moksha, mukti, whatever words you put. ಅದನ್ನು ಅಟೈನ್ ಮಾಡಬೇಕು ಅಂದರೆ ನಾವು ಈ ಪ್ರಪಂಚನೇ ಬೇಕು ನಮಗೆ, ಯಾಕೆಂದರೆ ನಾವಿಲ್ಲಿ ಪ್ರಾಪಂಚಿಕರಾಗಿ ಬದುಕ್ತಿದ್ದೀವಲ್ವ. ಆದ್ದರಿಂದ ಮನುಷ್ಯನು ಒಬ್ಬನೇ ಇದ್ದರೂ ಅವನು ಪ್ರಾಪಂಚಿಕನೇ ಆಗಿರುತ್ತಾನೆ. ಒಬ್ಬನೇ ಇದ್ದೀನಪ್ಪ, ಆದರೆ ಐ ಆಮ್ ಡಿಪೆಂಡೆಂಟ್. ಊಟ ತಿಂಡಿ ಸರ್ವೈವಲ್ ಪರ್ಪಸ್ಗೆ ಹವಾ ಬೇಕು, ಗಾಳಿ ಬೇಕು, ಅಕ್ಕಪಕ್ಕದಲ್ಲಿ ಒಂದು ಮನೆ ಬೇಕು, ಮನೆ ಸುತ್ತಲೂ ಯಾರಿಗಾರು ಹಾಲು ತರಲಿಕ್ಕೆ, ಹಣ್ಣು ತರಲಿಕ್ಕೆ ಯಾರಿಗಾರು ಅವಲಂಬಿತ ಇದ್ದೇ ಇದ್ದೀನಿ. ನನ್ನ ಜೀವನದಲ್ಲಿ ನಾನು ಇಂಡಿಪೆಂಡೆಂಟ್ ಇದ್ದೀನಿ ಅಂತ ಹೇಳ್ಕೊಳ್ಳಿಕ್ಕೆ ಆಗಕ್ಕೆ ಸಾಧ್ಯತೆಯೇ ಇಲ್ಲ. ಮತ್ತೊಬ್ಬರಿಂದ ಸುಖ ಸಂಪಾದಿಸಲು ಪ್ರಯತ್ನ ಮಾಡುವ ಮನುಷ್ಯನು ಪ್ರಾಪಂಚಿಕನೆಂದೇ ತಿಳಿಯಬೇಕು. ನನ್ನ ಸುಖ ಬೇರೆಯವ್ರ ಮೇಲೆ ಅವಲಂಬಿತ ಇದ್ದರೆ ನಾನು ಪ್ರಾಪಂಚಿಕನೇ. ಪಾರಮಾರ್ಥಿಕ ಹೆಂಗಾಗತ್ತೆ? 5 ಜನರು ಸೇರಿ ಪ್ರಪಂಚವಾಗುತ್ತದೆ. ಪಂಚ 5 ಜನ ಸೇರಿ ಪ್ರಪಂಚವಾಗುತ್ತದೆ. ಅದರಲ್ಲಿ ಪ್ರತಿಯೊಬ್ಬರೂ ಸ್ವಾರ್ಥಿಯೇ ಆಗಿರುತ್ತಾರೆ. ಆದರೆ ಎಲ್ಲ ಸುಖವು ಒಬ್ಬನಿಗೆ ಸಿಗಲು ಹೇಗೆ ಶಕ್ಯವಿದೆ? ನನಗೆ ಈ ಸುಖ ಬೇಕು, ನನಗೆ ಈ ಸುಖ ಬೇಕು, ಆ ಸುಖ ಬೇಕು ಅಂತ ಪ್ರತಿಯೊಬ್ಬರೂ ಸ್ವಾರ್ಥಿ ಇದ್ದಾನೆ. ಇಲ್ಲಿ ಪ್ರಕೃತಿಯಲ್ಲಿದ್ಮೇಲೆ ಅವನು ಸ್ವಾರ್ಥಿ ಇದ್ದೇ ಇರ್ತಾನೆ. ಜಗತ್ತೇ ಸ್ವಾರ್ಥದ ಮೇಲೆ ನಿಂತಿದೆ ಅಂದಮೇಲೆ, ಲೇವಾದೇವಿ ವ್ಯವಹಾರದ ಮೇಲೆ, ಅಲ್ಲಿ ನನಗೆ ಬೇಕು ಸುಖ ಅಂತ ಮನೆಯಲ್ಲಿ ಎಲ್ಲರೂ ಬಡ್ದಾಡ್ತಾ ಇದ್ರೆ ಯಾರಿಗೆ ಒಬ್ಬರಿಗೆ ಹೆಂಗೆ ಸುಖ ಸಿಗ್ಲಿಕ್ಕೆ ಸಾಧ್ಯ? ಆಗೋದಿಲ್ಲ. ಪ್ರಪಂಚದಲ್ಲಿ ಅನೇಕ ವಸ್ತುಗಳು ಇರುತ್ತವೆ, ಆದರೆ ಭಗವಂತನ ಹತ್ತಿರ ಒಂದೇ ವಸ್ತು ಇರುತ್ತದೆ. ಪ್ರಪಂಚದಲ್ಲಿ ಎಷ್ಟು ವಸ್ತುಗಳನ್ನು ತಂದರೂ ಪೂರ್ಣವಾಗುವುದಿಲ್ಲ. ಇಟ್ ಈಸ್ ಆಲ್ವೇಸ್ ಇನ್ಕಂಪ್ಲೀಟ್ ಓನ್ಲಿ. ದಿಸ್ ಪ್ರಪಂಚದ
ಗುಣಧರ್ಮ ಅನ್ನೋಣ, ಸ್ವರೂಪ ಅನ್ನೋಣ, ಇಟ್ ಈಸ್ ಆಲ್ವೇಸ್ ಇನ್ಕಂಪ್ಲೀಟ್. ಸೊ ಎನಿಥಿಂಗ್ ಯು ಬ್ರಿಂಗ್ ಆ್ಯಂಡ್ ಟ್ರೈ ಟು ಫಿಲ್ ಇನ್ ದ್ಯಾಟ್, ಇಟ್ ವಿಲ್ ನೆವರ್ ಬಿ ಫಿಲ್ಡ್. ಯಾವ 10 ವಸ್ತು ತೊಗೊಂಬರ್ರಿ, 11ನೇ ವಸ್ತು ಬೇಕೇ ಆಗುತ್ತೆ ನಮಗದು. ಏಕೆಂದರೆ ಭಗವಂತ ಮನಸ್ಸನ್ನು ಹಿಂಗೆ ಹಾಕಿಟ್ಟಿಯಾನೆ, ಈಗ ಒಂದು ವಸ್ತು ನನ್ನ ಹತ್ರ 10 ಇದ್ದರೂ ಕೂಡ ಇನ್ನೊಬ್ಬರ ಹತ್ರ 11ನೇ ವಸ್ತು ಇದ್ದರೆ ಆ ವಸ್ತು ನನ್ನ ಹತ್ರ ಇಲ್ಲ, 11ನೇ ವಸ್ತು ತರಲಿಕ್ಕೆ ಮನಸ್ಸು ಓಡ್ ಹೋಗುತ್ತೆ. ಆ ವಸ್ತು ಪಡೆಯೋ ತನಕ ಅದು ಬಿಡುವುದಿಲ್ಲ. ಬಟ್ ಅದು ತಂದ ಮೇಲೆ 12ನೇ ವಸ್ತು ಡಿಮಾಂಡ್ ಶುರುವಾಗ. ಸೊ ಇಟ್ ಈಸ್ ಆಲ್ವೇಸ್ ಇನ್ಕಂಪ್ಲೀಟ್, ನೆವರ್ ಫುಲ್ಫಿಲ್ಡ್. ಏಕೆಂದರೆ ಒಂದು ವಸ್ತುವನ್ನು ತರುವುದರಲ್ಲಿಯೇ 2ನೆಯ ವಸ್ತುವನ್ನು ತರುವ ಬೀಜವಿರುತ್ತದೆ. ಭಗವಂತನ ವಿಷಯದಲ್ಲಿ ಹೀಗೆ ಆಗುವುದಿಲ್ಲ. ಭಗವಂತನನ್ನು ಒಮ್ಮೆ ಪಡೆದದ್ದೇ ಆದರೆ ಮತ್ತೆ ಯಾವ ವಸ್ತುಗಳನ್ನು ತರಬೇಕಾಗುವುದಿಲ್ಲ. ಒಮ್ಮೆ ಭಗವಂತನ ಆನಂದವನ್ನು ಪಡೆದರೆ then you need not bring anything. Whatever you have, you are happy with it. Whether it is there, you are happy. It is not there, you are happy. Still, nothing is bothering you because you get to know, understand. ಸದ್ಗುರು ಮುಖೇಣ ಗೊತ್ತಾಗತ್ತೆ ನೀನು ಕಂಪ್ಲೀಟ್ ಇದ್ದಿ, ಯಾವ ಕೊರತೆಯೂ ಅಭಾವವೂ ಇಲ್ಲ. ಅಭಾವ ಪ್ರೊಜೆಕ್ಟ್ ಮಾಡ್ತಿರೋದು ಯಾರು? ಮನಸ್ಸು. ಇಂದಿನ ಬೋಧವಚನ, ಇಂಥದೊಂದು ವಸ್ತು ಇರುವುದರಿಂದ ನಾನು ಸುಖಿಯಾಗಿರುತ್ತೇನೆ ಎಂಬ ವೃತ್ತಿಯಲ್ಲಿ ರಾಮನು ಇರದೆ ಏನೂ ಇಲ್ಲದಿರುವಾಗಲೂ ವೃತ್ತಿಯು ಸಮಾಧಾನವಿರಬೇಕು. ಇಂಥದ್ದೊಂದು ವಸ್ತು ತಂದರೆ ನಾನು ಸುಖಿ ಆಗಿಬಿಡ್ತೀನಿ, ಅಲ್ಲಿ ರಾಮ ಇರುವುದಿಲ್ಲ. ಅಲ್ಲಿ ವಸ್ತು ಇರುತ್ತೆ, ವಸ್ತು ಬಯಕೆ ಇರುತ್ತೆ, ಆಸೆಗಳಿರುತ್ತೆ, ವಿಕಾರ ಇರುತ್ತೆ, ಮನಸ್ಸಿನ ಸಂಯಮ ಕಳ್ಕೊಂಡು ಆ ವಸ್ತು ಪಡೆಯೋಕ್ಕೆ ಹೋಗ್ತೀನಿ. ಆದರೆ ಏನೂ ಇಲ್ಲ, ಆ ಪರಿಸ್ಥಿತಿಯಲ್ಲೂ ಯಾವ ಮನುಷ್ಯ ವೃತ್ತಿಗಳು ಸಮಾಧಾನದಲ್ಲಿರುತ್ತೋ ಅವನೇ ನಿಜವಾದ ಸುಖಿ ಪುರುಷ ಅಂತ ನಾವು ತಿಳ್ಕೋಬೇಕು. ಅದನ್ನು ಮಾಡಲಿಕ್ಕೆ ಇಷ್ಟೊಂದೆಲ್ಲ ಸಾಧನೆ ನಾವು ಮಾಡ್ತಾ ಇರೋದು, ಈ ಪ್ರವಚನಗಳನ್ನು ಕೇಳ್ತಾ ಇರೋದು, ಸಾಧನೆ ಕೊಟ್ಟಿರೋದು ಗುರುಮುಖೇಣ ಮಾಡ್ತಾ ಇರೋದು, ಇದನ್ನೆಲ್ಲ ನಾವು ಮಾಡೋಣ. ಆ ಶಾಶ್ವತ ಸುಖ ಸಮಾಧಾನವನ್ನು ಪಡ್ಕೊಳ್ಳೋಣ. ಎಲ್ಲರೂ ಈ ಜೀವನದಲ್ಲಿ ಉದ್ಧಾರ ಆಗೋಣ ಅಂತ ಹೇಳುತ್ತಾ ಜಾನಕಿ ಜೀವನ ಸ್ಮರಣೆ. ಜೈ ಜೈ ರಾಮ್. ಲೋಕಾಹ ಸಮಸ್ತಾಹ ಸುಖಿನೋ ಭವಂತು.